2026 ಮೇ ತಿಂಗಳ ಭವಿಷ್ಯ, ಅದರಲ್ಲಿ ತುಲಾರಾಶಿ. ತುಲಾರಾಶಿಯ ಫಲಾನುಫಲ ಹೇಗಿರುತ್ತೆ ಎಲ್ಲ ರೀತಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಚಾನಲ್ ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ. ತುಲಾರಾಶಿಯ ಉದ್ಯೋಗಸ್ಥರಿಗೆ ಯಾವ ರೀತಿ ಇರುತ್ತಪ್ಪ ಅಂತಂದರೆ, ವೃತ್ತಿ ಜೀವನದಲ್ಲಿ ಯಶಸ್ಸು ನಿಮ್ದಾಗ್ತಾ ಹೋಗುತ್ತೆ ಈ ತಿಂಗಳಲ್ಲಿ. ಮತ್ತು ಕೆಲಸದಲ್ಲಿ ಶಿಸ್ತು ಜಾಸ್ತಿ ಆಗ್ತಾ ಹೋಗುತ್ತೆ. ಮೇ ಎಂಡಲ್ಲಿ ನಿಮಗೆ ಒಳ್ಳೆಯ ಹೊಸ ಜವಾಬ್ದಾರಿಗಳು ನಿಮ್ಮ ಬೆನ್ನಿಗೆ ಬರ್ತಾ ಹೋಗುತ್ತೆ. ಅದರಿಂದ ನಿಮಗೆ ಒಳ್ಳೆಯ ಲಾಭದಾಯಕ ಆಗುವಂಥ ಚಾನ್ಸ್ಗಳು ತುಂಬ ಇದೆ. ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ನೋಡ್ತಾ ಹೋದರೆ ಲಾಭಾಂಶ ತುಂಬಾ ಸಾಧಾರಣವಾಗಿರುತ್ತೆ. ಮತ್ತು ಇದ್ರ ಜೊತೆಗೆ ಹೂಡಿಕೆ ಅಂತಂದರೆ ಇನ್ವೆಸ್ಟ್ಮೆಂಟ್ ಮಾಡುವಾಗ ಸ್ವಲ್ಪ ಜಾಗ್ರತೆ ವಹಿಸಬೇಕಾಗುತ್ತೆ. ಮತ್ತು ಫಾರಿನ್ ಕಂಪ್ನಿಗೆ ಯಾರು ಟೈಅಪ್ ಆಗಿರ್ತೀರಾ ಅದರಿಂದ ನಿಮಗೆ ಒಳ್ಳೆಯ ಲಾಭ ಬರುವಂಥ ಚಾನ್ಸಸ್ಗಳು ಇದಾಗಿದೆ. ಮತ್ತು ಶಿಕ್ಷಣ ವರ್ಗದವರಿಗೆ ನೋಡ್ತಾ ಹೋದರೆ ವಿದ್ಯಾರ್ಥಿಗಳಿಗೆ ಉತ್ತಮ ಸಮಯ. ವಿಶೇಷವಾಗಿ ಲಾ ಓದ್ತಿರೋದಾಗಿರ್ಬೋದು, ಸೈನ್ಸ್ ಓದ್ತಿರೋದಾಗಿರ್ಬೋದು, ಮತ್ತು ಟೆಕ್ನಿಕಲ್ ಓದ್ತಿರೋರಾಗಿರ್ಬೋದು, ಈ ಕ್ಷೇತ್ರದಲ್ಲಿ ಯಾರ್ಯಾರು ಇರ್ತೀರ ಅವರಿಗೆ ತುಂಬಾ ಅನುಕೂಲ ಆಗುವಂಥ ಚಾನ್ಸ್ಗಳು ತುಂಬ ಇದೆ. ಮತ್ತು ರೈತ ವರ್ಗದವರಿಗೆ ನೋಡ್ತಾ ಹೋದರೆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರಕ್ತಾ ಹೋಗುತ್ತೆ. ಮತ್ತು ಬೆಳೆಗಳ ರಕ್ಷಣೆಗೆ ಹಣದ ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ ವಿನಃ ಬೇರೆ ಯಾವುದಕ್ಕೂ ಖರ್ಚಂತೂ ಆಗೋದಿಲ್ಲ. ಮತ್ತು ಸರ್ಕಾರಿ ಸವಲತ್ತು ನಿಮಗೆ ಸಿಗುವಂಥ ಚಾನ್ಸ್ಗಳು ತುಂಬ ಇದೆ ಮೇ ತಿಂಗಳಲ್ಲಿ. ಆರೋಗ್ಯ ವಿಚಾರದಲ್ಲಿ ನೋಡ್ತಾ ಹೋದರೆ ಸಾಂಕ್ರಾಮಿಕ ರೋಗ ಅಥವಾ ಕಣ್ಣಿನ ಸಮಸ್ಯೆಗಳು ಬರುವಂಥ ಚಾನ್ಸ್ಗಳು ತುಂಬ ಇದೆ. ಸ್ವಲ್ಪ ಜಾಗ್ರತೆ ವಹಿಸಿ. ಮತ್ತು ಪ್ರೀತಿ ಪ್ರೇಮ ವಿಚಾರದಲ್ಲಿ ನೋಡ್ತಾ ಹೋದರೆ ಸ್ಟಾರ್ಟಿಂಗಲ್ಲಿ ಎಷ್ಟೇ ನೀವು ಗೊಂದಲ, ಕಿರಿಕಿರಿ, ಮನಸ್ತಾಪ, ಜಗಳ ಆಡ್ತಾಯಿದ್ರು ಎಲ್ಲ ರೀತಿ ಮೇ 14 ಆದಮೇಲೆ ನಿಮ್ಮಿಬ್ಬರ ಮಧ್ಯೆ ಪ್ರೀತಿ, ವಿಶ್ವಾಸ, ಬಾಂಧವ್ಯಗಳು ಕೂಡಿ ಬರ್ತಾ ಹೋಗುತ್ತೆ. ಮದುವೆ ವಿಚಾರದಲ್ಲಿ ನೋಡ್ತಾ ಹೋದರೆ ಈ ತಿಂಗಳ ಕೊನೆಯ ಭಾಗದಲ್ಲಿ ಒಳ್ಳೆಯ ಶುಭ ಸುದ್ದಿ ಕೇಳ್ತಾ ಹೋಗ್ತೀರಾ. ಮತ್ತು ಕಂಕಣ ಭಾಗ್ಯ ನಿಮಗೆ ಕೂಡಿ ಬರುವಂಥ ಚಾನ್ಸ್ಗಳು ತುಂಬಾ ಇದೆ. ಮತ್ತು ಹಣಕಾಸಿನ ವಿಚಾರದಲ್ಲಿ ನೋಡ್ತಾ ಹೋದರೆ ನಿಮಗೆ ಹಣದ ಅರಿವು ಉತ್ತಮವಾಗಿದ್ದರೂ ಸಹಿತ ಅದರೇ ತಕ್ಕನಂಗೆ ಅಷ್ಟು ಬೇಗ ನಿಮಗೆ ಖರ್ಚುಗಳು ಜಾಸ್ತಿ ಬರ್ತಾ ಹೋಗುತ್ತೆ. ಮತ್ತು ಸಾಲ ಕೊಡಬೇಕಾದ್ರೆ ನೀವು ಸ್ವಲ್ಪ ಜಾಗ್ರತೆ ವಹಿಸಿ, ಸಾಲವನ್ನು ಕೊಡೋದಕ್ಕೆ ಹೋಗಬೇಡಿ. ಇದೆಲ್ಲ ಬಿಟ್ಟು ನಿಮಗೇನಾದ್ರು ಸಮಸ್ಯೆಗಳು ಕಾಡ್ತಾ ಇದ್ದರೆ ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡಿ ದರ್ಶನವನ್ನು ಪಡ್ಕೊಂಬನ್ನಿ. ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಇನ್ನೂ ಇದಕ್ಕಿಂತ ಜಾಸ್ತಿ ನಿಮಗೆ ಸಮಸ್ಯೆಗಳು, ಗೊಂದಲಗಳು, ಕಿರಿಕಿರಿ ಆಗ್ತಾ ಇದ್ದರೆ ಒಮ್ಮೆ ನಮ್ಮನ್ನು ಸಂಪರ್ಕಿಸಿ.